ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಇವತ್ತಿನ ವಿಶೇಷವಾಗಿರುವ ಲವ್ ರೀಡಿಂಗಿಗೆ ಸ್ವಾಗತ. ಇವತ್ತು ನಾವು ಒಂದು ವಿಭಿನ್ನವಾಗಿರುವಂತಹ ಟ್ಯಾರೋ ರೀಡಿಂಗ್ನ ಮಾಡೋಣ. ಯಾರು ನಿಮ್ಮನ್ನು ರಹಸ್ಯವಾಗಿ ಪ್ರೀತಿಸ್ತಾ ಇದ್ದಾರೆ ಅಥವಾ ನಿಮ್ಮ ಮುಂದಿನ ಪ್ರೇಮ ಜೀವನ ಹೇಗಿದೆ ಅನ್ನೋದನ್ನು ಈ ಒಂದು 3 ಫೈಲ್ಗಳ ಮೂಲಕ ತಿಳಿಯೋಣ. ನಿಮ್ಮ ಮುಂದೆ 3 ಆಯ್ಕೆಗಳಿವೆ ಅಲ್ವಾ? ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವುದು ಹೆಚ್ಚು ಹತ್ತಿರ ಅನ್ನಿಸ್ತಾ ಇದೆ ಆ ಫೈಲ್ನ ಆರಿಸ್ಕೊಳ್ಳಿ. ನೆನ್ಪಿಡಿ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಒಪ್ಪುವಂತಹ ಸಂದೇಶಗಳನ್ನು ಮಾತ್ರ ನೀವಿಲ್ಲಿ ತೆಗೆದುಕೊಳ್ಳಿ. ಯಾರಿಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಈಗ ನೀವು ಫೈಲ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಮೊದಲನೇ ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ? ಹೊಸ ಬಣ್ಣ, ರೆಡ್ ಕಲರ್ ರೋಸ್ ಇದೆ ಆ್ಯಂಡ್ ಕ್ರಿಸ್ಟಲ್ ಕೂಡ ಇದೆ ಅಲ್ವಾ? ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಒಂದು ಹೊಸವಾಗಿ ಮತ್ತು ರೋಮಾಂಚಕ ಪ್ರೇಮದ ಒಂದು ಎಂಟ್ರಿ ಆಗಲಿದೆ. ಈ ಒಂದು ಫಸ್ಟ್ ಫೈಲ್ನ ಚೂಸ್ ಮಾಡ್ಕೊಂಡಿರೋರಿಗೆ ನಿಮಗೆ ಕಾರ್ಡ್ಸ್ಗಳಿಲ್ಲಿ ತುಂಬ ಪಾಸಿಟಿವ್ ಆಗಿ ಬಂದಿದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವಿಸ್ತಾರೆ ಮತ್ತು ಪ್ರೀತಿಸ್ತಾರೆ ಅನ್ನೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಒಂದೂರಲ್ಲಿ ಒಬ್ಬ ಚಿತ್ರಕಾರ ಇರ್ತಾನೆ. ಅವನು ತುಂಬ ಸುಂದರವಾಗಿರುವಂಥ ಚಿತ್ರಗಳನ್ನ ಬಿಡಿಸ್ತಾ ಇರ್ತಾನೆ. ಆದರೆ ಅವನಿಗೆ ಬಣ್ಣಗಳ ಬಗ್ಗೆ ಅಷ್ಟೊಂದು ಜ್ಞಾನನೇ ಇರಲ್ಲ. ಚಿತ್ರ ಬಿಡಿಸ್ತಾನೆ ಅಷ್ಟೇ, ಬಣ್ಣಗಳ ಬಗ್ಗೆ ಅವನಿಗೇನು ನಾಲೆಡ್ಜ್ ಅಥವಾ ಜ್ಞಾನ ಇರೋದಿಲ್ಲ. ಒಂದಿನ ಅವನಿಗೆ ಒಬ್ಬ ಹುಡುಗಿ ಪರಿಚಯ ಆಗ್ತಾಳೆ. ಅವಳು ಈ ಕಲರ್ಸ್ಗಳ ಬಗ್ಗೆ ಎಲ್ಲ, ಬಣ್ಣಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾಳೆ. ಅವಳು ಅವನ ಚಿತ್ರಗಳಿಗೆ, ಅವನು ಬಿಡಿಸಿರುವಂಥ ಚಿತ್ರಗಳಿಗೆ ಹೊಸ ಬಣ್ಣಗಳನ್ನು ತುಂಬೋದಕ್ಕೆ ಶುರು ಮಾಡ್ತಾಳೆ. ಆ ಬಣ್ಣಗಳಿಂದ ಅವನು ಬಿಡಿಸಿರುವಂತಹ ಚಿತ್ರಗಳು ಜೀವವನ್ನು ಪಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೇನೇ ಇಲ್ಲಿ ಪ್ರೀತಿ ಅಂದರೆ ಕೇವಲ ಭಾವನೆಗಳಲ್ಲ, ಅದು ನಮ್ಮ ಜೀವನಕ್ಕೆ ಹೊಸ ಬಣ್ಣಗಳನ್ನು ತುಂಬುವಂಥ ಶಕ್ತಿಯಾಗಿರುತ್ತೆ. ನೀವು ಈ ಕ್ಷಣ ಒಂಟಿಯಾಗಿರಬಹುದು, ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದೀರಾ. ಆದರೆ ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ನಿಮ್ಮ ಜೀವನವೂ ಒಂದು ಸುಂದರವಾದಂಥ ಚಿತ್ರದಂತೆ ಬದಲಾಗುತ್ತೆ. ನಂಬಿಕೆ ಇಡಿ, ಆ ಬಣ್ಣ ನಿಮ್ಮ ಜೀವನಕ್ಕೂ ಕೂಡ ಬರಲಿದೆ. ಥ್ಯಾಂಕ್ ಯು ಸೋ ಮಚ್. ಯಾರು ಈ ಒಂದು ಫಸ್ಟ್ ಫೈಲ್ನ ಚೂಸ್ ಮಾಡ್ಕೊಂಡಿದ್ರಿ ಕಮೆಂಟಲ್ಲಿ ತಿಳಿಸ್ತೀರಾ? 1111 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎರಡನೇ ಫೈಲ್ ತಾಳ್ಮೆ ಮತ್ತು ಚಿಗುರು, ನವಿಲ್ಗರಿ ಇದೆ ಅಲ್ವಾ? ಯಾರು ಈ ನವಿಲ್ಗರಿನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬಹುಶಃ ನೀವು ಹಳೆಯ ನೋವಿಂದ ಹೊರಗೆ ಬರ್ತಾ ಇದ್ದೀರಾ. ಈಗ ನಿಮ್ಮ ಪರ್ಸನಿಂದ ತುಂಬ ಹರ್ಟ್ ಆಗಿರಬಹುದು ಅಥವಾ ಪ್ರೀತಿಯಲ್ಲಿ ತುಂಬ ಮೋಸ ಹೋಗಿದ್ದೀರಾ. ನೋವು ತುಂಬ ಇದೆ ನಿಮ್ಮ ಮನಸ್ಸಲ್ಲಿ. ಹಳೆಯ ಸಂಬಂಧದ ನೆನಪುಗಳು ಕೂಡ ನಿಮ್ಮನ್ನು ಇತ್ತೀಚಿನ ದಿನದಲ್ಲಿ ತುಂಬ ಕಾಡ್ತಾ ಇದೆ. ಆದರೆ ಇಲ್ಲಿ ಬರ್ತಿರುವಂತಹ ಕಾರ್ಡ್ಸಿಂದ ಬರ್ತಿರುವಂತಹ ಎನರ್ಜಿ ಬಂದು ಹೊಸ ಪ್ರಾರಂಭ ಮತ್ತು ಗಟ್ಟಿಯಾದಂತಹ ಆರಂಭವನ್ನು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತೋರಿಸ್ತಾ ಇದೆ. ನಿಮ್ಮ ಮುಂದಿನ ಸಂಬಂಧ ತುಂಬ ಆಳವಾಗಿದೆ. ಈಗ ಅನ್ನಿಸ್ಬೋದು, ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ತುಂಬ ನೋವು ತಗೊಂಡ್ಬಿಟ್ಟಿದ್ದೀನಿ, ಇನ್ನು ಮತ್ತೆ ನಾನು ಆ ರಿಲೇಷನ್ಶಿಪ್ ಅನ್ನೋಂಥ ವಿಷಯಕ್ಕೆ ನಾನು ಹೋಗಲ್ಲ ಅಂತ ಹೇಳಿಬಿಟ್ಟು. ಬಟ್ ನೀವೆಷ್ಟೇ ಹೋಗಲ್ಲ ಅಂತ ಹೇಳಿದ್ರು ಯೂನಿವರ್ಸ್ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನಿಮಗೆ ಬೇಕಾಗಿರುವಂತಹ ಪ್ರೀತಿ, ತುಂಬಾ ಪಾಸಿಟಿವ್ ಆಗಿ ಸಿಗುವಂತಹ ಪ್ರೀತಿಗೆ ಕರ್ಕೊಂಡು ಹೋಗುತ್ತೆ. ಒಂದು ದೊಡ್ಡ ಬೆಟ್ಟ ಇರುತ್ತೆ, ಅದ್ರ ಮೇಲೊಂದು ಹಳೆಯದಾಗಿರುವಂತಹ ಒಣಗೋಗಿರುವಂತಹ ಮರ ಇರುತ್ತೆ. ಆ ಮರದ ಕೆಳಗಡೆ ಒಂದು ಸಣ್ಣ ಹೂವಿನ ಗಿಡ ಕೂಡ ಇರುತ್ತೆ. ಎಲ್ಲರೂ ಆ ಮರವನ್ನು ನೋಡಿದ ತಕ್ಷಣ ಈ ಮರ ಒಣಗೋಗಿದೆ ಈ ಥರನೇ ಹೇಳ್ತಾ ಇರ್ತಾರೆ. ಆದರೆ ಆ ಹೂವಿನ ಗಿಡ ಏನಿತ್ತು, ಆ ಮರದ ಕೆಳಗಡೆ ಚಿಕ್ಕದಾಗಿರುವಂಥ ಹೂವಿನ ಗಿಡ ಏನಿತ್ತು, ಆ ಮರನ ತುಂಬ ಪ್ರೀತಿ ಮಾಡ್ತಾ ಇರುತ್ತೆ. ಒಂದಿನ ಜೋರಾಗಿ ಮಳೆ ಬರುತ್ತೆ. ಆ ಮಳೆ ನೀರು ಆ ಹೂವಿನ ಮೇಲೆ, ಆ ಚಿಕ್ಕ ಹೂವಿನ ಗಿಡ ಇರುತ್ತಲ್ವಾ ಮರದ ಕೆಳಗಡೆ, ಅಂದರೆ ಒಣಗೋಗಿರುವಂಥ ಮರದ ಕೆಳಗಡೆ, ಆ ಹೂವಿನ ಗಿಡದ ಮೇಲೆ ಎಲ್ಲ ಮಳೆ ನೀರು ಬಿದ್ದು ಆ ಆ ಬೇರುಗಳಿಗೆ, ಆ ಒಣಗೋಗಿರುವಂಥ ಮರದ ಬೇರುಗಳಿಗೆ
ಆ ಹೂವಿಂದ ಬಿದ್ದಿರುವಂತ ನೀರು ಅಲ್ಲಿ ಹೋಗ್ತಾ ಇರತ್ತೆ. ಆ ಬೇರುಗಳು ಆ ನೀರನ್ನೆಲ್ಲ ಹೀರ್ಕೊಂಡು ಆ ಮರ ಮತ್ತೆ ಚಿಗುರೋದಿಕ್ಕೆ ಪ್ರಾರಂಭ ಮಾಡುತ್ತೆ. ಈಗ ನಿಮ್ಮ ಈಗಿನ ಸಿಚುವೇಶನ್ಗೆ ಈ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ತಿರೋದು. ಪ್ರೀತಿ ಅಂದ್ರೆ ಕೇವಲ ಸುಂದರವಾಗಿರುವಂತ ಕ್ಷಣಗಳಲ್ಲ, ಅದು ಒಂದು ಕಷ್ಟದ ಸಮಯದಲ್ಲಿ ಜೊತೆಯಾಗಿರುವುದು. ನಿಮ್ಮ ಹಳೆಯ ಸಂಬಂಧದಲ್ಲಿ ತುಂಬಾ ನೋವಾಗಿರಬಹುದು, ಆದ್ರೆ ಆ ನೋವಿಂದನೇ ಹೊಸ ಚಿಗುರು ಮತ್ತೆ ಗಟ್ಟಿಯಾದ ಪ್ರೀತಿ ಮತ್ತೆ ಬರುತ್ತೆ. ತಾಳ್ಮೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಮೋಸ ಹೋದೆ ಪ್ರೀತಿಯಲ್ಲಿ ಅಂತ ಹೇಳಿ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀರಾ, ಅಷ್ಟು ಸಕಾರಾತ್ಮಕವಾದಂತಹ ಘಟನೆಗಳು ನಿಮ್ಮ ಜೀವನಕ್ಕೆ ನಡೆಯುತ್ತೆ. ಹಾಗೆ ಈ ಒಂದು ಸೆಕೆಂಡ್ ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನೀವು ಕಮೆಂಟಲ್ಲಿ ತಿಳಿಸ್ತೀರಾ 6666 ಅಂತ ಹೇಳಿ. 6666 ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. 3ನೇ ಫೈಲ್ ಸಮುದ್ರದ ಮುತ್ತು. ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಸಮುದ್ರದ ಮುತ್ತು ಅಂತ ಹೇಳಿದ್ರೆ ಒಂಥರ ವಾವ್ ಅನ್ನಿಸ್ಬೇಕು ಅಲ್ವಾ? ಅದು ತುಂಬ ಒರಿಜಿನಲ್ ಆಗಿದ್ರೆ ಅದಕ್ಕೆಷ್ಟು ಬೆಲೆ ಬಾಳತ್ತೆ. ನಿಮ್ಮ ಲವ್ ಲೈಫ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಬರುವಂತಹ ಹಂತಕ್ಕೆ ಇಲ್ಲಿ ಬಂದಿದ್ದೀರಾ. ಬಹುಶಃ ನೀವು ತುಂಬ ಸಮಯದಿಂದ ಕಾಯ್ತಾ ಇದ್ದೀರಾ, ಆದರೆ ಆ ಕಾಯುವಿಕೆಗೆ ಈಗ ಅಂತ್ಯ ಸಿಗತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನಿಮಗೆ ಕಾರ್ಡ್ಸ್ ತೆಗೆದಾಗ ಒಂದು ಪಾಸಿಟಿವ್ ಆಗಿರುವಂಥದ್ದು 10 ಆಫ್ ಕಪ್ಸ್ ಬಂದಿರುವಂಥದ್ದು. ಓಕೆ, ಸೊ ಕಾರ್ಡ್ಸ್ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಸಂತೋಷ ಹಾಗೆ ಕುಟುಂಬದ ಪ್ರೀತಿಯನ್ನ ತೋರಿಸ್ತಾ ಇದೆ. ಇಲ್ಲಿ ಸಮುದ್ರದ ದಂಡೆಯಲ್ಲಿ ಒಬ್ಬ ಮೀನುಗಾರ ಇರ್ತಾನೆ. ಅವನು ಪ್ರತಿದಿನ ಸಮುದ್ರಕ್ಕೆ ಹೋಗಿ ಮೀನು ಹಿಡಿತಾ ಇರ್ತಾನೆ. ಒಂದಿನ ಅವನಿಗೆ ಒಂದು ಸುಂದರವಾಗಿರುವಂಥ ಮುತ್ತು ಸಿಗತ್ತೆ ಆ ಸಮುದ್ರದಲ್ಲಿ. ಅವನು ಆ ಮುತ್ತನ್ನ ತುಂಬ ಜಾಗೃತಿಯಾಗಿ ನೋಡ್ಕೊಳ್ತಾ ಇರ್ತಾನೆ. ಅವನಿಗೆ ಆ ಮುತ್ತು ಸಿಕ್ಕಿದ ಮೇಲೆ ಅವನ ಲೈಫ್ ಒಂಥರ ಟರ್ನ್ ಆಗಿರುತ್ತೆ, ಲಕ್ಕಿ ಆಗಿರುತ್ತೆ. ಆ ಮುತ್ತನ್ನ ಮನೆಯಲ್ಲಿ ಎಲ್ಲೂ ಇಡ್ತಾ ಇರಲಿಲ್ಲ, ಅವನ ಜೊತೆಯಲ್ಲೇ ಇಟ್ಕೊಂಡಿರ್ತಿದ್ದ. ಅವನ ಪಾಕೆಟಲ್ಲಿ ಹಾಕಿ ಭದ್ರವಾಗಿ ಇಟ್ಕೊಳ್ತಿದ್ದ. ಯಾಕಂದ್ರೆ ಆ ಮುತ್ತು ಅವನ ಜೊತೆಗಿತ್ತು ಅಂತ ಹೇಳಿದ್ರೆ ಅವನೊಂಥರ ಸಕ್ಸಸ್, ಅವನಿಗೆ ಖುಷಿ ಆ್ಯಂಡ್ ಲಕ್ಕಿ ಫೀಲ್ ಮಾಡ್ತಿದ್ದ. ಹಾಗಾಗಿ ಅವನು ಯಾವಾಗಲೂ ಅವ್ನ ಪಾಕೆಟಲ್ಲಿ ಇಟ್ಕೊಂಡಿರ್ತಿದ್ದ. ಹೀಗೆ ಒಂದಿನ ಏನು ಮಾಡ್ತಾನೆ, ಅವನು ತುಂಬ ಜಾಗ್ರತೆಯಿಂದ ಇಟ್ಕೊಂಡಿರ್ತಾನಲ್ವಾ, ಮೀನು ಹಿಡಿಯಕ್ಕೆ ಒಂದಿನ ಹೋಗ್ತಾನೆ. ಹೋದಾಗ ಅಲ್ಲಿ ಒಂದು ದೊಡ್ಡ ಅಲೆ ಬಂದು ಆ ಮುತ್ತು ಅವನ ಹತ್ರ ಏನು ಇಟ್ಕೊಂಡಿರ್ತಾನೆ ಆ ಮುತ್ತು ಕೊಚ್ಕೊಂಡು ಹೋಗ್ಬಿಡತ್ತೆ. ದೊಡ್ಡ ಅಲೆ ಬಂದಾಗ ಆ ಮುತ್ತು ಸಮುದ್ರದ ಅಲೆ ಜೊತೆಗೆ ಹೋಗ್ಬಿಡತ್ತೆ. ಹೋದಾಗ ಈ ಮೀನುಗಾರನಿಗೆ ಏನಾಗದೆ, ತುಂಬ ದುಃಖ ಆಗ್ತಾನೆ, ಬೇಜಾರಾಗ್ಬಿಡ್ತಾನೆ. ಅಯ್ಯೋ, ನಾನು ತುಂಬ ಲಕ್ಕಿ ಅಂತ ಅನ್ಕೊಂಡಿದ್ದೆ, ಆ ಮುತ್ತು ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ದುಃಖ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಆದರೆ ಅವನು ಕೆಲವೊಂದಷ್ಟು ದಿನಗಳ ಕಳೆದ ನಂತರ ಅದೇ ಅಲೆ ಆ ಮುತ್ತನ್ನ ಮತ್ತೆ ಅವನಿಗೆ ಸಿಗೋ ಹಾಗೆ ಮಾಡುತ್ತೆ. ಅದೇ ಮುತ್ತು ದಂಡೆಗೆ ಮತ್ತೆ ಬಂದು ಬೀಳತ್ತೆ. ಅವನು ಅದನ್ನ ತಗೊಳ್ತಾನೆ, ಖುಷಿ ಆಗ್ತಾನೆ. ಸೊ ಹಾಗೆ ಇಲ್ಲಿ ನಿಮ್ಮ ಪ್ರೀತಿ ಅಂದ್ರೆ ಕೇವಲ ಅದನ್ನ ನಮ್ಮದಾಗಿಸ್ಕೊಳ್ಳೋದಲ್ಲ, ಅದು ನಮಗೆ ಸಿಗುವ ಅನುಭವ. ನಿಮಗೆ ಯಾರಾದರೂ ದೂರ ಆಗಿದ್ದಾರೆ, ಅದು ನಿಮಗೆ ತುಂಬ ನೋವು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮ್ಮ ಒಳ್ಳೆಯದಕ್ಕೆ ಇರಬಹುದು. ಈ ಸಮಯದಲ್ಲಿ ಈ ಪ್ರೀತಿ ನಿಮಗೆ ತುಂಬ ಕಷ್ಟ ಕೊಡಬಹುದು, ಅಥವಾ ಈ ಪ್ರೀತಿನ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಈ ಪ್ರೀತಿನ ಹೇಗೆ ಬಳಸ್ಕೊಳ್ಬೇಕು, ಈ ಪ್ರೀತಿ ನಿಮಗೆ ಈಗಿದ್ರೆ ಇದನ್ನು ಯಾವ ರೀತಿಯಾಗಿ ತಗೊಂಡು ಹೋಗಬೇಕು ಅನ್ನೋಂಥ ಐಡಿಯಾ ನಿಮ್ಮಲ್ಲೂ ಇಲ್ಲ, ನಿಮ್ಮ ಪರ್ಸನಲ್ಲೂ ಇಲ್ಲದೆ ಇರಬಹುದು. ಸೊ ಹಾಗಾಗಿ ಈ ಕ್ಷಣ ನೀವಿಬ್ರು ಸಪ್ರೇಷನಲ್ಲಿ ಇದ್ದೀರಾ, ದೂರ ಆಗಿದ್ದೀರಾ, ಅದು ನಿಮ್ಮ ಒಳ್ಳೆಯದಕ್ಕೆ ಇರ್ಬೋದು. ಆಗಿದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ. ಸರಿಯಾದ ಸಮಯ ಬಂದಾಗ ಆ ಪ್ರೀತಿ ಮತ್ತೆ ನಿಮ್ಮ ಬಳಿ ಬಂದೇ ಬರುತ್ತೆ, ನಂಬಿಕೆ ಇರಲಿ. ಮತ್ತೆ ನಿಮ್ಮ ಬಳಿ ಆ ಪ್ರೀತಿ ಬರಬೇಕಿದ್ರೆ ಒಂದು ಮೆಚ್ಯೂರ್ಡ್ ಲೆವೆಲಲ್ಲಿ ಥಿಂಕ್ ಮಾಡುವ ಹಾಗೆ, ಆ ಪ್ರೀತಿ ನಿಮಗೆ ವಾಪಸ್ ಸಿಕ್ಕಿದಾಗ ಅದನ್ನು ಹೇಗೆ ಉಳಿಸ್ಕೊಳ್ಬೇಕು, ಹೇಗೆ ಕಾಪಾಡ್ಕೊಳ್ಬೇಕು, ಅದನ್ನು ಯಾವ ರೀತಿಯಾಗಿ ಜೀವನಕ್ಕೆ ಬಳಸ್ಕೊಳ್ಬೇಕು, ಪ್ರತಿಯೊಂದು ಕೂಡ ನೀವು ಕಲ್ತಿರ್ತೀರ. ಸರಿಯಾದ ಸಮಯದಲ್ಲಿ ಪ್ರೀತಿ ಸಿಕ್ಕಿದಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಈ ಒಂದು ಥರ್ಡ್ ಪೈಲ್ ಯಾರು ಸಮುದ್ರದ ಮುತ್ತನ್ನ ಆಯ್ಕೆ ಮಾಡ್ಕೊಂಡಿದ್ರಿ, ನೀವು ಕಮೆಂಟಲ್ಲಿ ತಿಳಿಸ್ತೀರಾ ಐ ಆಮ್ ಅಟ್ರಾಕ್ಟಿಂಗ್ ಟ್ರೂ ಲವ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ತುಂಬಾ ಪಾಸಿಟಿವ್ ಆಗಿರುವಂತಹ ರೀಡಿಂಗ್ ಆಗಿತ್ತು ಇದು. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕೂಡ ನಾನೇನು ಹೇಳಿದ್ದೀನಿ ಅದೇ ರೀತಿಯಲ್ಲಿ
ಕಮೆಂಟನ್ನು ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನೀವೇನು ಕಮೆಂಟಲ್ಲಿ ತಿಳಿಸ್ತೀರಾ ಅದು ನಿಮಗೆ ಅಫರ್ಮೇಷನ್ ರೂಪದಲ್ಲಿ ಅಥವಾ ನಿಮ್ಮ ಲೈಫನ್ನು ಬದಲಾಯಿಸಲಿಕ್ಕೆ ಅಂತಲೇ ಇರುವಂಥದ್ದು. ಇದನ್ನ ಸುಮ್ಮನೆ ಕಮೆಂಟ್ ಬಾಕ್ಸನ್ನು ತುಂಬಿಸೋದಿಕ್ಕಲ್ಲ. ಓಕೆ. ಆ್ಯಂಡ್ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಹೀಲ್ ಆಗಲಿ, ನಿಮ್ಮ ಪ್ರೀತಿ ವಾಪಸ್ ನಿಮಗೆ ಸಿಗಲಿ. ಪ್ರೀತಿ ಕಳ್ಕೊಂಡಿದ್ದವರಿಗೆ ಚಿಂತೆ ಮಾಡಬೇಡಿ, ಹೊಸ ಪ್ರೀತಿ ಖಂಡಿತ ಬಂದೇ ಬರುತ್ತೆ. ನಿಮ್ಮನ್ನು ವ್ಯಾಲ್ಯೂ ಮಾಡುವಂಥ, ನಿಮ್ಮನ್ನು ಗೌರವಿಸುವಂಥ ಉತ್ತಮವಾಗಿರುವಂಥ ವ್ಯಕ್ತಿ ನಿಮಗೆ ಖಂಡಿತ ಸಿಕ್ಕೇ ಸಿಗ್ತಾರೆ. ಅಲ್ಲಿವರೆಗೆ ನೀವೇನು ಮಾಡಬೇಕು, ಗ್ರ್ಯಾಟಿಟ್ಯೂಡ್ ಆಗಿರಿ, ಆಗಿರೋದನ್ನೆಲ್ಲ ಹೀಲ್ ಮಾಡ್ಕೊಳ್ಳಿ, ಮರ್ತು ಬಿಡಿ ಅದನ್ನು. ಆ್ಯಂಡ್ ನಿಮ್ಮ ಎಲ್ಲ ವಿಷಸ್ಗಳು ಆದಷ್ಟು ಬೇಗ ನೆರವೇರಲಿ ಅಂತೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ಚಾನಲ್ನ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ನನ್ನ ಜೊತೆ ಕನೆಕ್ಟ್ ಆಗಬೇಕು. ಯಾರೆಲ್ಲ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ ಈಸಿಯಾಗಿ ಆ ಹೀಲಿಂಗ್ ಪವರ್ನ ರಿಸೀವ್ ಮಾಡ್ಕೊಳ್ತೀರಾ. ನನ್ನ ಜೊತೆ ಕನೆಕ್ಟ್ ಆಗಿದ್ರೆ ಮಾತ್ರ ಆ ಹೀಲಿಂಗ್ ಪವರ್ ನಿಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಲೈಕ್ ಮಾಡಿ. ಯಾರಿಗೆ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕು ನಿಮ್ಮ ಆತ್ಮೀಯ ವ್ಯಕ್ತಿಯ ಜೊತೆಗೆ ಖಂಡಿತವಾಗಿಯೂ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ನಾನು ಸಿಗ್ತೀನಿ. ನೆಕ್ಸ್ಟ್ ರೀಡಿಂಗಲ್ಲಿ ಸಿಗ್ಬೇಕಂತ ಹೇಳಿದ್ರೆ ನಿಮ್ಮ ಪಾಸಿಟಿವ್ ಸಪೋರ್ಟ್ ನನಗಿರಬೇಕು, ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತಗೊಂಬರೋದಕ್ಕೆ. ಓಕೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ನಗ್ನಗ್ತಾ ಖುಷಿಯಾಗಿರಿ. ಯಾವಾಗಲೂ ಲೈಫಲ್ಲಿ ಏನೇ ಬರಲಿ, ಏನೇ ಹೋಗಲಿ, ನಗು ಮಾತ್ರ ಕಳ್ಕೊಳ್ಬೇಡಿ. ಯಾಕಂದರೆ ಆ ನಗು ನಿಮ್ಮ ಮುಖಕ್ಕೆ ತುಂಬಾ ಕಳೆ ಕೊಡುತ್ತೆ. ಆ ನಗು ಇದ್ದರೆ ಮಾತ್ರ ನಿಮ್ಮ ಜೀವನಕ್ಕೆ ಒಂದು ಬೆಲೆ, ಗೌರವ. ಯಾವುದೇ ಕಾರಣಕ್ಕೂ ನಿಮ್ಮ ಮುಖದಲ್ಲಿ ಇರುವಂತಹ ನಗುವನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏನು ಬೇಕಾದರೂ ಕಳ್ಕೊಳ್ಳಿ, ಆ ನಗುನ ಕಳ್ಕೊಳ್ಬೇಡಿ. ಓಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.